ನಾವು ದಿನನಿತ್ಯ ನೀವು ನೋಡ್ತಾ ಇರ್ತೀರಿ ಎಷ್ಟರ ಮಟ್ಟಿಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಯಾಕಂದರೆ ಈ ರೀತಿ ತಪ್ಪುಗಳನ್ನು ಎಸಗುವಂಥವ್ರಿಗೆ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ, SBI ಬ್ಯಾಂಕಿಗೆ ನುಗ್ಗಿ ದರೋಡೆಕಾರರು ದೋಚ್ತಾರೆ ಅಂತಂತಂದರೆ, ಅಷ್ಟರ ಮಟ್ಟಿಗೆ ಈಸಿಯಾಗಿ ದರೋಡೆ ಮಾಡ್ತಾರೆ ಅಂತಂತಂದರೆ ಏನರ್ಥ ಇದು? 1 ಕೋಟಿ ರೂಪಾಯಿ ನಗದು, 13 kg ಚಿನ್ನ, ಸಿನಿಮೀಯ ರೀತಿಯಲ್ಲಿ ದರೋಡೆ. ವಿಜಯಪುರ ದೊಡ್ಡ ನಗರ ಅದು, ಅಲ್ಲಿ ರಾಜಾರೋಷವಾಗಿ ಈ ರೀತಿ ದರೋಡೆ ಮಾಡ್ತಾರೆ ಅಂತಂತಂದರೆ ಏನದು? ದರೋಡೆ ಆಗಿದೆಯಾ ಅಥವಾ ಯಾರಾದರೂ ತುಂಬ ವ್ಯವಸ್ಥಿತವಾಗಿ ಏನಾದರೂ ಎತ್ತಬಿಟ್ರಾ? SP ಲಕ್ಷ್ಮಣ್ ನಿಂಬರ್ಗಿ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ, ಎಲ್ಲ ವಿವರಗಳನ್ನು ಪಡೆದಿದ್ದಾರೆ. ಇನ್ನು ಹೇಳಬೇಕು ಬ್ಯಾಂಕ್ ಮೂಲಗಳು ಎಷ್ಟು ದುಡ್ಡು ಹೋಗಿದೆ, ಎಷ್ಟು ಹಣ, ಎಷ್ಟು ಚಿನ್ನ ಹೋಗಿದೆ ಅಂತ. ಎಲ್ಲಿಂದ ಬಂದಿದ್ದು ಗ್ಯಾಂಗು? ಮಹಾರಾಷ್ಟ್ರದಿಂದ ಬಂದಿರಬಹುದು, ಚಡಚಣಕ್ಕೆ ಪಂಡ್ರಾಪುರದಿಂದ ಅವರು ಎಂಟ್ರಿ ಕೊಟ್ಟಿರಬಹುದು, ಇಕೋ ವ್ಯಾನ್ ಮತ್ತು ಬೈಕ್ಗಳಲ್ಲಿ ಬಂದಿರಬಹುದು. ಇದು ಯಾಕಂದರೆ ಬಂದಂಥ ಮಾರ್ಗದಲ್ಲೇ ಅವರು ವಾಪಸ್ ಹೋಗಿದ್ದಾರೆ, ಅಲ್ಲಿಗೆ ಹತ್ತಿರ ಹೊರಟರು. ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಅವರು, ಮಹಾರಾಷ್ಟ್ರದ ಬೇರೆ ಬೇರೆ ಊರುಗಳಿಗೆ ಹೋಗಿ ಅವರು ತಪ್ಪಿಸ್ಕೊಂಡಿದ್ದಾರೆ. ನೋಡಿ, ನಾವು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಆ ಇಕೋ ವ್ಯಾನ್ ಒಂದು ಕಾಣ್ತಿರುವಂಥದ್ದು ಇದೆಯಲ್ಲ, ಅದು ನೋಡಿ, ಅದು ಕರ್ನಾಟಕ ಪಾಸಿಂಗೇ ಇದೆ. ಯಾರ್ದು ಏನು ಎತ್ತ ಇದ್ರ ಬಗ್ಗೆ ಹುಡುಕ್ತಾ ಇದ್ದಾರೆ ಪೊಲೀಸರು. ಆದರೆ ಏನು ಈ ನಂಬರ್ ಹಾಕಿದವ್ರದ್ದೇ ಇರಬೇಕು ಅಂತಿಲ್ಲ, ಯಾವುದಾದ್ರು ವೆಹಿಕಲನ್ನು ಕತ್ಕೊಂಡ್ಬಂದು ಬೇರೆ ನಂಬರ್ ಹಾಕಿದ್ರು ಕೂಡ ಅಚ್ಚರಿ ಇಲ್ಲ. ಬಂದಂಥವ್ರು ದೋಚ್ಕೊಂಡಿರುವಂಥವ್ರು ಇದನ್ನೇ ಯಾಕೆ ಬಿಟ್ಟು ಹೋಗ್ತಾರೆ? ಮೇಲಾಧಿಕಾರಿಗಳೀಗ ಸ್ಥಳಕ್ಕೆ ಧಾವಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಲಬುರಗಿಯಿಂದ SBIನ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಹೀಗೆ ಈಕೋ ವ್ಯಾನ್ ಅಲ್ಲೇ ಬಿಟ್ಟು 2 ಬ್ಯಾಗ್ಗಳನ್ನು ಇಟ್ಕೊಂಡವ್ರು ಪರಾರಿ ಆಗ್ತಾರೆ ಅಂತಂದರೆ, ಅಲ್ಲಿ ಯಾರು ಈ ಕಾಯ್ತಾ ಇದ್ರು ಅವರಿಗೆಲ್ಲ ಈ ಕಂಟ್ರಿ ಪಿಸ್ತೂಲನ್ನು ತೋರಿಸಿ ಹೆದರಿಸ್ತಾರೆ ಅಂತಂತಂದರೆ ಏನಿದೆ ಅರ್ಥ ಇದು? ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸದ್ಯ ನಾವು ಏನು SBI ಬ್ಯಾಂಕ್ ಏನು ದರೋಡೆಗೆ ಒಳಗಾಗಿದೆ ಇಲ್ಲಿದ್ದೀವಿ. ಇಲ್ಲಿ ಏನು ಬ್ಯಾಂಕ್ ಮ್ಯಾನೇಜರ್, ಕ್ಯಾಶಿಯರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಏನು ದರೋಡೆ ಆದ ಬಳಿಕ ಇಲ್ಲಿಯೇ ಇದ್ದಾರೆ, ಇನ್ನೂ ಒಳಗಡೆ ಇದ್ದಾರೆ. ಏನು ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ದರೋಡೆ ಆಗಿದೆ, ಏನೆಲ್ಲ ನಡೀತು ಅನ್ನೋದರ ಮಾಹಿತಿಯನ್ನು ಎಳೆಗೆ ಬಿಡ್ತಾ ಇದ್ದಾರೆ. ಸದ್ಯ ಚಿನ್ನಾಭರಣ ಮತ್ತು ನಗದು ಎಷ್ಟು ಪ್ರಮಾಣದಲ್ಲಿ ಏನು ದರೋಡೆಯಾಗಿದೆ ಎಂಬುದರ ಅಂಕಿಅಂಶಗಳನ್ನು ಮೇಲಾಧಿಕಾರಿಗಳು ಬಂದ ನಂತರ ನಿಖರವಾಗಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ತಾರೆ. ಸದ್ಯ ಏನು ತನಿಖೆ ಮುಂದುವರೆದಿದೆ. ಇದು ಒಂದು ಭಾಗ. ಆದರೆ ಏನು ಮಹಾರಾಷ್ಟ್ರ ಮಾರ್ಗದಿಂದ ಬಂದಂಥ ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋ ಒಂದು ಅಂಶ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಬ್ಯಾಂಕ್ ಒಳಗಡೆ ಏನು ನಿನ್ನೆ ಸಾಯಂಕಾಲ 4 ಗಂಟೆಗೆ ಒಬ್ಬ ಮುಸುಕುಧಾರಿ ವ್ಯಕ್ತಿ ಒಳಗಡೆ ಬಂದು ಕೂತಿದ್ದ. ಆತ ಕಳೆದ 4-6 ದಿನಗಳಿಂದ ನಿರಂತರವಾಗಿ ಇಲ್ಲಿ ಬಂದು ಹೋಗಿ ಮತ್ತು ಇಲ್ಲಿ ಹೆಚ್ಚಿನ ಸಮಯವನ್ನು ಬ್ಯಾಂಕಿನ ಒಳಗಡೆ ಆತ ಕಳೀತಾ ಇದ್ದ. ಅಂದರೆ ಎಲ್ಲೆಲ್ಲಿ CC ಕ್ಯಾಮ್ರಾಗಳಿವೆ, ಯಾವ ಸಿಬ್ಬಂದಿ ಎಲ್ಲೆಲ್ಲಿ ಕುಳಿತು ಕೆಲಸ ಮಾಡ್ತಾರೆ, ಮ್ಯಾನೇಜರ್ ಎಲ್ಲಿ ಕೊಡ್ತಾರೆ, ಕ್ಯಾಶಿಯರ್ ಎಲ್ಲಿ ಕೊಡ್ತಾರೆ, ಮತ್ತು ಲಾಕರ್ ಎಲ್ಲಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಆತ ಒಂದು ಸ್ಟಡಿಯನ್ನು ಮಾಡಿಕೊಂಡು ಹೋಗಿ ಬರ್ತಿರ್ತಾನೆ. ನಿನ್ನೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಏನು ಈ ಬ್ಯಾಂಕಿನಿಗೆ ಏನು ಮಹಾರಾಷ್ಟ್ರ ರೋಡ್ನಿಂದ ಬಂದಂಥ ಗ್ಯಾಂಗ್ ಮೊದಲು ಹೊರಗಡೆ 2 ನಿಲ್ತಾರೆ, ಇನ್ನಿತರ ಏನು ಒಳಗಡೆ ಒಬ್ಬ ಮೊದಲೇ ಇರ್ತಾನೆ. ಮತ್ತು 2 ಒಳಗಡೆ ಹೋದ ತಕ್ಷಣ ಅವರು ಕಂಟ್ರಿ ಪಿಸ್ತೂಲ್ಗಳನ್ನು ತೆಗೆದುಕೊಂಡು ಹೆದರಿಸಿ ಎಲ್ಲ ಸಿಬ್ಬಂದಿಗಳ ಜೀವ ಬೆದರಿಕೆ ಹಾಕಿ ಕೈಕಾಲುಗಳನ್ನು ಕಟ್ಟಿ ಅಲ್ಲಿ ತಮ್ಮ ಕೃತ್ಯವನ್ನು ಎಸಗ್ತಾರೆ. ಬ್ಯಾಂಕ್ನಲ್ಲಿರ್ತಕ್ಕಂಥ ಒಂದೇನು ಚಿನ್ನಾಭರಣ ಇರ್ಬೋದು, ನಗದನ್ನು ದೋಚಿಕೊಂಡು ವಾಪಸ್ ಅದೇ ಮಾರ್ಗವಾಗಿ ಅವರು ಪರಾರಿಯಾಗ್ತಾರೆ. ಸದ್ಯ ಬ್ಯಾಂಕಿನ ಮೇಲಾಧಿಕಾರಿಗಳು ಏನು ಇಲ್ಲಿ ಬ್ಯಾಂಕಿಗೆ ಆಗಮಿಸಿದ ಬಳಿಕ ಎಷ್ಟು ಪ್ರಮಾಣದಲ್ಲಿ ನಗದು ಮತ್ತು ಚಿನ್ನಾಭರಣ ದರೋಡೆ ಆಗಿದೆ ಅನ್ನೋದರ ನಿಖರ ಮಾಹಿತಿ ತಿಳಿದು ಬರಲಿದೆ. ಜೊತೆಗೆ ತನಿಖೆ ಕೂಡ ನಡೀತಾ ಇದೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ. ಹೀಗೆ ಯಾವ್ಯಾವುದೋ ರಾಜ್ಯದಿಂದ ಬಂದು ಈ ರೀತಿ ದೋಚ್ತಾರೆ ಅಂತಂದ್ರೆ ಏನು ಅರ್ಥ? ಅಂದರೆ ಕಾನೂನು ವ್ಯವಸ್ಥೆ ಅಷ್ಟು ಕೆಟ್ಟು ಹೋಗಿದೆ ಅಂತ ಅರ್ಥ, ಅಷ್ಟನ್ನೇ, ಮತ್ತಿನ್ನೇನೂ ಇಲ್ಲ.